ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿಜಯಲುಚಸ್ ಕುಟುಂಬ. ಇದು ನಾವು ಕೇರಳದಲ್ಲಿ 14th ವಿಶು ಹಬ್ಬ ಇತ್ತು, ಅವಾಗ ಹೋಗಿ ತೆಗ್ದಿರೋಂಥ ವೀಡಿಯೋಸ್ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವಿಶು ಅಂತಂದರೆ ಸ್ಪೆಷಲ್ ಏನಪ್ಪ ಅಂತಂದರೆ, ಈಗ ನಮ್ಮ ಕರ್ನಾಟಕದಲ್ಲಿ ಮಾಡೋ ಥರ ಯುಗಾದಿ ಥರ ಎಲ್ಲ ತರಕಾರಿಗಳನ್ನ ಇಟ್ಟು ಕೃಷ್ಣನ ಪೂಜೆ ಮಾಡೋದು. ಅಥವಾ ಒಂದು ಹಳದಿ ಬಣ್ಣದ ಹೂವು ಬರುತ್ತೆ ನೋಡಿ, ನಮ್ಮ ಕರ್ನಾಟಕದಲ್ಲಿ ಕುಂತಿ ಪೂಜೆ ಆದಾಗ ಕುಂತಿ ದೇವಿನ ಪೂಜೆ ಮಾಡುವಾಗ ಹೂವಿನಿಡ್ತಾರೆ. ಆ ಒಂದು ಹೂವಿಗೆ ಬಹಳ ಬೇಡಿಕೆ ಈಗ ಅಲ್ಲಿ ಕೇರಳದಲ್ಲಿ. ಸೊ ಆ ಹೂವೆಲ್ಲ ಇಟ್ಟು ಮಾವಿನಕಾಯಿ ಮತ್ತು ಪೈನಾಪಲ್ ಎಲ್ಲ ಈಗ ಅಲ್ಲಿ ಬಿಟ್ಟಿರುತ್ತೆ, ಅದನ್ನೆಲ್ಲ ಇಟ್ಟು ತರಕಾರಿ ಎಲ್ಲ ಇಟ್ಟು ವಿಶು ಕಣಿ ಅಂತ ಇಡೋವಂಥದ್ದು. ಸೊ ಇದು ನೈಟು, ಅವತ್ತಿನ ನೈಟೇ ಇದು ಪಟಾಕಿ ಎಲ್ಲ ಹೊಡೆಯುವಂಥದ್ದು. ಸೊ ಈಗ ಅದೇ ನಡೀತಾ ಇರೋದು ನಮ್ಮ ಮನೇಲಿ. ಆ ಬ್ಲಿಂಕ್ ಆಗ್ತಾ ಇದ್ದಿದ್ದು ಕ್ಯಾಮ್ರಾ ಪಟಾಕಿ ಅಂತ, ಅದ್ರ ನೋಡೋ ಕ್ಯಾಮ್ರಾ ಥರನೇ ಅದು ಇರೋದು, ಮೇಲ್ಗಡೆ ಎಲ್ಲ ಡಬ್ಬ ಎಲ್ಲ. ಸೊ ಅದು ಹಚ್ಚಿದಾಗ ಏನಾಗುತ್ತೆ, ಕ್ಯಾಮ್ರಾ ಯಾವ ರೀತಿ ಬ್ಲಿಂಕ್ ಆಗುತ್ತೆ ಅದೇ ರೀತಿ ಬ್ಲಿಂಕ್ ಆಗಿ ಒಂದಷ್ಟೊಂದು ಸಲ ಇದಾಗುತ್ತೆ. ಸೊ ಇವರು ಒಂದು ಬಾಕ್ಸ್ ಸ್ವೀಟ್ ಅಂದ್ಬಿಟ್ಟು ಅದಕ್ಕೆಲ್ಲ ಫುಲ್ ಖಾಲಿ ಮಾಡಿ ಕೊಡ್ಬೇಕು. ವಿಶು ಅಂತ ಅಂದರೆ ಬೆಳಗ್ಗೆಯಿಂದ ಎಲ್ಲ ಥರ ಅವ್ರಿಗೆ ಈಗ ಸ್ವೀಟ್ ಅಡುಗೆ ಬೇಕು ಅಂದರೆ ಸ್ವೀಟು, ನಾನ್ ವೆಜ್ ಬೇಕು ಅಂದರೆ ನಾನ್ ವೆಜ್ಜು, ಅವ್ರವ್ರಿಗೆ ಇಷ್ಟವಾಗಿದ್ದು ಎಲ್ಲ ಐಟಮ್ನ ಮಾಡಿಬಿಟ್ಟು ನೈಟ್ ಏನು ಮಾಡ್ತಾರೆ, ವಿಶು ಕಣಿನ ಸೆಟ್ ಮಾಡ್ತಾರೆ. ನೈಟು ಆ ಕೃಷ್ಣನ ವಿಗ್ರಹ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಒಂದು ಬಟ್ಟೆನ ಹಾಕಿ ದೇವ್ರ ಮನೆಯಲ್ಲೂ ಮಾಡ್ಬೋದು, ಅಥವಾ ಬೇರೆ ಒಂದು ಹಾಲಲ್ಲೂ ಕೂಡ ವಿಶು ಕಣಿನ ಸೆಟ್ ಮಾಡ್ಬೋದು. ಒಂದು ಒಳ್ಳೆ ಬಟ್ಟೆನ ಹಾಕಿ ಅದ್ರ ಮೇಲೆ ಎಲ್ಲ ಇಟ್ಟು ಅದನ್ನ ಏನು ಮಾಡ್ತಾರೆ ಅಂತಂದರೆ, ಕೃಷ್ಣನ ವಿಗ್ರಹನೆಲ್ಲ ಅಲಂಕಾರ ಮಾಡಿ ಹೂವೆಲ್ಲ ಇಟ್ಟು ತರಕಾರಿ ಹಣ್ಣುಗಳು ಎಲ್ಲನೂ ಇಟ್ಟು ಅದನ್ನ ಮಾಡ್ತಾರೆ ಮನೆಗಳಲ್ಲಿ ವಿಶು ಕಣಿನ. ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳು, ಅದರಲ್ಲೂ ಎಸ್ಪೆಷಲಿ ಸಣ್ಣ ಮಕ್ಕಳಿದ್ರೆ ಆ ಮಕ್ಕಳನ್ನ ಕಣ್ಣು ಮುಚ್ಚಿರುವಾಗಲೇ ಎತ್ಕೊಂಡ್ಬಂದು ಕಣ್ಣು ಬಿಟ್ಟ ತಕ್ಷಣ ವಿಶು ಕಣಿನ ನೋಡಬೇಕು, ಆ ರೀತಿ ಮಾಡ್ತಾರೆ. ಸೊ ಅದು ಈ ಹಬ್ಬ ಓಣಮ್ಮಲ್ಲೂ ಕೆಲವೊಂದು ಪ್ರೋಗ್ರಾಮ್ಸ್ಗಳನ್ನ ಇಟ್ಟಿರ್ತಾರೆ, ಅಲ್ಲಿ ಆರ್ಕೆಸ್ಟ್ರಾ ಗೇಮ್ಸು, ನಮ್ಮ ದಸರಾದಲ್ಲಿ ಇಡ್ತಾರಲ್ಲ ಆ ರೀತಿ. ಸೊ ಈಗಲೂ ಕೂಡ ಒಂದು ಮೆಗಾ ಶೋ ಅಂತ ಇಟ್ಟಿದ್ರು. ಆಲ್ಮೋಸ್ಟ್ 3 days. ನಾವು ಫಸ್ಟ್ ಡೇ ಹೋಗಲಿಲ್ಲ, ಇದು ಸೆಕೆಂಡ್ ಡೇ ನಾನು ಅಟೆಂಡ್ ಮಾಡಿರೋದು. ಊಟ ಎಲ್ಲ ಇಲ್ಲೇ ವ್ಯವಸ್ಥೆ ಇತ್ತು, ಫೀಲ್ಡಲ್ಲಿ ಇಟ್ಟಿದ್ದು. ಮೊದಲಿಗೆ ಇದು ಭರತನಾಟ್ಯ ಸ್ಟಾರ್ಟ್ ಆಯಿತು. ನನ್ನ ವಾಯ್ಸೆಲ್ಲ ವಾಲ್ಯೂಮ್ ಎಲ್ಲ ಕಡಿಮೆ ಆಗದೇನೆ ಕಾಪಿರೈಟ್ ಬಂದ್ಬಿಡುತ್ತೆ ಅಂತ. ತುಂಬ ಚೆನ್ನಾಗಿತ್ತು. ಮಿಡ್ ನೈಟು ಆಲ್ಮೋಸ್ಟ್ 1:30ವರೆಗೂ ನಡೀತಾ ಇತ್ತು. ನಾವು ಒಂದು 10-10:30 11 ಗಂಟೆಗೆಲ್ಲ ಹೊರಟೋದ್ವಿ. ತುಂಬ ಚೆನ್ನಾಗಿತ್ತು. ಡ್ಯಾನ್ಸ್ಗಳೆಲ್ಲ ಆರ್ಕೆಸ್ಟ್ರಾ ಇತ್ತು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ಇರೋವಂಥ ಲೋಕಲ್ ಇರ್ತಾರೆ ಮಕ್ಕಳೆಲ್ಲ, ಅವ್ರಿಗೆ ಇದನ್ನು ಆರ್ಗನೈಸ್ ಮಾಡೋರು ಹೋಗಿ ರಿಕ್ವೆಸ್ಟ್ ಮಾಡಿರ್ತಾರೆ ಅವ್ರಿಗೆ, ಮಕ್ಕಳುಗಳಿಗೆ, ಎಲ್ಲ ಮಕ್ಕಳುಗಳಿಗೂ ಡ್ಯಾನ್ಸ್ನ ಮಾಡಿ ಕಲೀರಿ ಅಂತ ಹೇಳ್ಬಿಟ್ಟು. ಸೊ ಪ್ರೋಗ್ರಾಮ್ ಡೇಟೆಲ್ಲ ಹೇಳಿದಾಗ ಮಕ್ಕಳುಗಳು ಅಲ್ಲಿ ಕಲ್ತಿರ್ತಾರೆ. ಅದ್ರ ಜೊತೆಗೆ ಸಂಘದ ಮಹಿಳೆಯರಿಗೂ ಕೂಡ ಹೇಳಿರ್ತಾರೆ, ನೀವು ಕೂಡ ಮಾಡ್ಬೋದು ಅಂತ. ಅಂದ್ಬಿಟ್ಟು ಅವ್ರನ್ನ ಬಟ್ಟೆ ಕಳಿಸಲ್ಲ. ಸೊ ಅವ್ರಿಗೆಲ್ಲ ಒಂದು ಗಿಫ್ಟ್ ಥರ ಒಂದು ಡ್ಯಾನ್ಸ್ ಮುಗಿದ ಮೇಲೆ ಅವರ ಎಲ್ಲ ಪ್ರತಿಯೊಬ್ಬರು ಕೂಡ ಒಂದೊಂದನ್ನು ಕೊಟ್ಟು ಕಳಿಸ್ತಾರೆ. ಸೊ ಮಧ್ಯೆ ಹಾಡು ಹೇಳ್ತಾ ಇದ್ದಿದ್ದು ಆರ್ಕೆಸ್ಟ್ರಾ ತುಂಬ ಚೆನ್ನಾಗಿ ಹಾಡು ಹೇಳಿದ್ರು. ಮಧ್ಯೆ ಡ್ಯಾನ್ಸು ಎಲ್ಲ ಇತ್ತು, ಅದ್ರ ಜೊತೆಗೆ ಊಟದ ವ್ಯವಸ್ಥೆ ಇತ್ತು. ಮಧ್ಯೆ ಹೋಗಿ ಊಟ ಮಾಡ್ಕೊಂಡೆ. ಕ್ಲಿಪ್ಪಿಂಗ್ ಎಲ್ಲ ಮಿಸ್ ಆಗಿಬಿಟ್ಟಿದೆ. ಮಲಯಾಳಂ ಸಾಂಗ್ಸ್, ಹಿಂದಿ ಸಾಂಗ್ಸ್ ಎಲ್ಲ ಹಾಡ್ತಾಯಿದ್ರು, ತುಂಬ ಚೆನ್ನಾಗಿತ್ತು. ನಾನು ಬರೋಕ್ಕಿಂತ ಮುಂಚೆ 6 ಗಂಟೆಗೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಪ್ರೋಗ್ರಾಮ್ಸ್ ಎಲ್ಲ ಆಲ್ಮೋಸ್ಟ್ 6 ಗಂಟೆಗೆ ಸೇರ್ಕೊಂಡಿದ್ವಿ. ಸ್ಟಾರ್ಟ್ ಆಗಿ ಲೇಟ್ 7-7:30 ಆಗಿತ್ತು. ಬಟ್ ನಾವು 9 ಗಂಟೆ ಹತ್ತಿರ ಇದು ವಿಡಿಯೋ ಮಾಡ್ಬೇಕಾರೆ ನಿಮಗೆ ಸುಮ್ಮನೆ ಕುತ್ಕೊಳ್ಳಲ್ಲ. ಹಾಡು ಹೇಳುವಾಗಲೂ ಡ್ಯಾನ್ಸ್ ನಡೆಯುವಾಗಲೂ ಅವನು ಡ್ಯಾನ್ಸ್ ಮಾಡಬೇಕು. ಇಲ್ಲಾಂದ್ರೆ ಅದೇನೂ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಕೈಲಿ ಮೊಬೈಲಾದ್ರು ಇರಬೇಕು ಅವನಿಗೆ ನೋಡೋಕ್ಕೆ. ಆ ರೀತಿ ಚಿಕ್ಕ ಚಿಕ್ಕ ಮಕ್ಕಳಂತೂ ತುಂಬ ಚೆನ್ನಾಗಿ ಮಾಡಿರೋದು. ಅವ್ರ ತಾಯಂದಿರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕಂದರೆ ಆ ಥರ ಒಂದು ಡೆಕೋರೇಟಿವ್ ಐಟಮ್ಸು, ಡ್ರೆಸ್ಸು ಎಲ್ಲ ಸೆಟ್ ಮಾಡಿ ಅದನ್ನೆಲ್ಲ ಕಲಿಸಿ ಮಾಡಿದರು. ತುಂಬ ಚೆನ್ನಾಗಿತ್ತು. ಮಕ್ಕಳ ಡ್ಯಾನ್ಸೇ ಜಾಸ್ತಿ ಇದ್ದಿದ್ದು. ನಾನು ವಾರ್ಗಿತಿ ಮಗಳು ಕೂಡ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾಳೆ, ಎಲ್ಲ ಪ್ರೋಗ್ರಾಮನ್ನು. ಬಟ್ ಈ ಸಲ ಮಾತ್ರ ಅವಳವಳ ಫ್ರೆಂಡ್ ಇಬ್ಬರು ಯಾವ ಡ್ಯಾನ್ಸು ಮಾಡೇ ಇರಲಿಲ್ಲ. ಅವರು ಏನಕ್ಕೆ ರೀಸನ್ ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ಅವರಿಬ್ಬರು ಮಾಡಿರಲಿಲ್ಲ. ಇನ್ನು ಆಲ್ಮೋಸ್ಟ್ ನಮ್ಮ ಊರಿನ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳದು, ಸಂಘದ ಮಹಿಳೆಯರದು ಎಲ್ಲರದು ಡ್ಯಾನ್ಸ್ ಇತ್ತಿದ್ರಲ್ಲಿ. ಸ್ಕೂಲ್ ಗ್ರೌಂಡು ಅಂತ ಇದೆ ಅಲ್ಲಿ ನಮ್ಮ ಮನೆ ಹತ್ರ, ಅಲ್ಲಿ ಇದನ್ನೆಲ್ಲ ಅರೇಂಜ್ ಮಾಡಿದರು. 3 daysವರೆಗೂ ತುಂಬ ಚೆನ್ನಾಗಿ ನಡೀತಂತೆ. ನಾನು ಮಾತ್ರ ಒಂದೇ ದಿನ ಅಟೆಂಡ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು. ಅದರಲ್ಲಿ ನನ್ನ ಮಗ ಸ್ವಲ್ಪ ಅಳ್ತಿದ್ದ ಅಂದ್ಬಿಟ್ಟು ನಾವು 11 ಗಂಟೆ 10:30 11 ಗಂಟೆಗೆ ಹೊರಟೋದ್ವಿ.
ಅಲ್ಲಿವರೆಗೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಚೆನ್ನಾಗಿತ್ತು ಎಲ್ಲ ಪ್ರೋಗ್ರಾಮ್. ತುಂಬ ಜನ ಸೇರಿದರು. ನಮ್ಮ ಕರ್ನಾಟಕದಲ್ಲಿ ಅವಾಗ ಆರ್ಕೆಸ್ಟ್ರಾ ಇಟ್ಟರೆ ಎಲ್ಲರೂ ಹೊರ್ಟೋಗ್ಬಿಡೋರು, ಮಕ್ಕಳು ಮರಿ ಹೆಂಗಸ್ರು ಎಲ್ಲರೂ ಹೋಗೋರು. ಅವಾಗೊಂದು ಟ್ರೆಂಡ್ ಇತ್ತು. ಬಟ್ ಇವಾಗ ಅದೆಲ್ಲ ಈಗ ಕಡಿಮೆ ಆಗಿಬಿಟ್ಟಿದೆ. ಯಾವ ಶೋಗಳು ಆರ್ಕೆಸ್ಟ್ರಾಗಳು ತುಂಬ ಕಡಿಮೆ. ಈ ಥರ ಶೋಗಳೆಲ್ಲ ಇಡೋದು ಆಲ್ಮೋಸ್ಟ್ ದಸರಾ ಟೈಮಲ್ಲೆಲ್ಲ ಇಟ್ಟಿರ್ತಾರೆ. ಕೆಲವೊಂದು ಗೇಮ್ಸು ಡ್ಯಾನ್ಸು ಅದೆಲ್ಲ ಮಹಿಳೆಯರಿಗೆ, ಮಹಿಳಾ ದಸರಾ, ಮಕ್ಕಳ ದಸರಾದಲ್ಲಿ. ಬಟ್ ಅದು ಬಿಟ್ಟರೆ ಊರುಗಳಲ್ಲಿ ಆರ್ಕೆಸ್ಟ್ರಾ ಇಟ್ಟಾಗ ಗಂಡಸರು ಹೋಗ್ತಾರೆ ಆಲ್ಮೋಸ್ಟ್, ಹೆಂಗಸ್ರುಗಳು ಅಷ್ಟಾಗಿ ಹೋಗಲ್ಲ. ಬಟ್ ಇಲ್ಲಿ ಹಂಗಲ್ಲ, ಪ್ರತಿಯೊಬ್ಬರು ಬಂದಿರ್ತಾರೆ ಆ ಡ್ಯಾನ್ಸ್ ಪ್ರೋಗ್ರಾಮು ಅದನ್ನೆಲ್ಲ ನೋಡೋಕ್ಕೆ. ಸೊ ಕೆಲವೊಂದು ಬ್ಯಾಂಡ್ ಸಿಸ್ಟಮು ಅಂದರೆ ಆರ್ಕೆಸ್ಟ್ರಾದವರು ಮತ್ತು ಡ್ಯಾನ್ಸ್ನವರು ಇಬ್ಬರು ಕೂಡ ಹೊರಗಡೆಯಿಂದ ಬಂದಿದ್ದರು. ಸೊ ಇದು ನೆಕ್ಸ್ಟ್ ಡೇ. ಮತ್ತೆ ಮಿಕ್ಕೊಂಡಿರೋದು ಮತ್ತು ನಮ್ಮ ವಾರ್ಗಿತಿ ಮಗ ಸ್ವಲ್ಪ ಇಟ್ಟಿದ್ದೆ ಅದನ್ನೆಲ್ಲ ಕೊಟ್ಟು ಮತ್ತು ಪಟಾಕಿ ಹೊಡಿತಾರೆ ಎಲ್ಲ. ಎಡಿಟಿಂಗ್ ಮಾಡುವಾಗ ಅದೊಂದು ಮಾತ್ರ ಎಕ್ಸ್ಟ್ರಾ ಸೇರ್ಕೊಬಿಟ್ಟೈತೆ. ಅದು ನೆಕ್ಸ್ಟ್ ಡೇದೇ ಅದು. ಬಟ್ ಅಲ್ಲಿ ಮಧ್ಯೆ ಮಿಸ್ಸಾಗಿ ಸೇರ್ಕೊಬಿಟ್ಟೈತೆ, ಗೊತ್ತಾಗಿಲ್ಲ ನನಗೆ. ಇದು ನಾನು ಅಟೆಂಡ್ ಮಾಡಿರೋ ದಿನದೇ ಡ್ಯಾನ್ಸು. ಆ ಚಿಕ್ಕ ಹುಡುಗಿ ನೋಡಿ ಇಷ್ಟು ಚೆನ್ನಾಗಿ ಮಾಡ್ತೀನಿ. ನನ್ನ ಫ್ರಂಟಲ್ಲಿ ಇರಬೇಕಿತ್ತು, ಇನ್ನೂ ಚೆನ್ನಾಗಿ ಬಂದಿರೋದು ವೀಡಿಯೋ. ಬಟ್ ಆ ಲೈಟಿಂಗ್ಸ್ದು ನನ್ನ ಕ್ಯಾಮ್ರಾಗೆ ಜಾಸ್ತಿ ಇದಾಯ್ತೈತೆ, ಹಾಗಾಗಿ ಆ ಫೇಸ್ಗಳು ಸರಿಯಾಗಿ ಕಾಣ್ತಾಯಿಲ್ಲ. ಝೂಮ್ ಮಾಡಿದ್ರು ಕೂಡ ಅಷ್ಟಾಗಿ ಕಾಣ್ತಾಯಿಲ್ಲ. ಆಲ್ಮೋಸ್ಟ್ ನಾನು ಬಾರ್ಡ್ರಲ್ಲ ಇನ್ನೂ ಅಂದರೆ ಲಾಸ್ಟಿಗಿದ್ದೆ, ಹೋಗೋಕ್ಕೂ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಎಷ್ಟೊಂದು ಜನ ಕೂತವ್ರೆ ನೋಡಿ. ಇನ್ನೂ ಕೆಲವರು ಊಟಕ್ಕೆ ಹೋಗಿದ್ರು, ಹಂಗಾಗಿ ಕಡಿಮೆ ಕಾಣ್ತಾರೆ. ಊಟ ಮುಗಿಸ್ಕೊಬರೋರು ಮತ್ತು ಮನೆಯಲ್ಲಿ ಊಟ ಮಾಡಿಕೊಂಡು ಕೆಲವರು ಟೈಮ್ ಪಾಸ್ ಆಗಲಿಲ್ಲ ಅಂತ ಬರ್ತಾರಲ್ಲ ಅವ್ರುಗಳು. ಹೋಗ್ತಾ ಹೋಗ್ತಾ ಇನ್ನೂ ಜನ ಜಾಸ್ತಿ ಆಯ್ತಾರೆ. ತುಂಬ ಚೆನ್ನಾಗಿದೆ ಅಲ್ವಾ ಡ್ಯಾನ್ಸ್ ಇದು. ಇದು ಅಲ್ಲೇ ಆ ಊರಿನ ಒಂದು ಡ್ಯಾನ್ಸ್ ಸ್ಕೂಲಿನ ಹುಡುಗರು ಮಾಡಿರೋಂಥ, ಹುಡುಗಿರು ಮಾಡಿರೋಂಥದ್ದು ಇದು. ಬ್ಯಾಕಲ್ಲಿ ಆ ಸ್ಕ್ರೀನೆಲ್ಲ ಇರೋದ್ರಿಂದ ಒಂಥರ ಹೆವಿ ಅನಿಸುತ್ತೆ. ಬರೀ ಲೈಟಿಂಗ್ಸು ಪ್ಲೇನ್ ಆಗಿದ್ದರೆ ಇನ್ನೂ ಚೆನ್ನಾಗಿ ಕಂಡಿರೋದು. ಆ ಬ್ಯಾಕಲ್ಲಿರೋಂಥ ಆ ಸ್ಕ್ರೀನ್ ಏನಿದೆ ಅದು ಅದೇ ಚೇಂಜ್ ಆಯ್ತಾ ಇರ್ತದಲ್ಲ ಮಧ್ಯ ಮಧ್ಯೆ ಎಲ್ಲ. ಸೊ ಹಂಗಾಗಿ ಅಷ್ಟಾಗಿ ಫೋಕಸ್ ಮಾಡೋಕ್ಕಾಯ್ತಾಯಿಲ್ಲ, ಹಂಗಾಗ್ಬಿಡ್ತು ನನಗೆ ಕ್ಯಾಮ್ರಾ. ಆ್ಯಂಡ್ ಲಾಸ್ಟಲ್ಲಿ ಬೇರೆ ಕೂತ್ಬಿಟ್ಟಿದ್ನಲ್ಲ, ಹಂಗಾಗಿ ಸರಿಯಾಗಿ ಕ್ಯಾಚ್ ಮಾಡೋಕ್ಕಾಗಿಲ್ಲ. ಇದು ನೋಡಿ, ಇವರು ಸಂಘದ ಮಹಿಳೆಯರು, ಹುಡುಗಿರು. ನಮ್ಮೂರಿನವ್ರನ್ನ ಒಂದೇ ಥರ ಡ್ರೆಸ್ ತಗೊಂಡಾಗ ತುಂಬ ಚೆನ್ನಾಗಿತ್ತು ಡ್ಯಾನ್ಸ್ ಇದು. ಹುಡುಗಿ ನೋಡಿ ನಮ್ಮ ಮುಂದೆನೇ ಕೂತಿತ್ತು. ನನ್ನ ಮಗನ ಫ್ರೆಂಡ್ ಮಾಡ್ಕೊ ಅಂದರೆ ಈ ತಿಮ್ಮಣ್ಣ ಮಾತಾಡ್ತಾ ಇಲ್ಲ ಹುಡುಗಿ ಜೊತೇಲಿ. ಅದು ಹಂಗೆ ಸುಮ್ಮನೆ ನೋಡುತ್ತಷ್ಟೇ, ಮಾತಾಡಲಿಲ್ಲ. ನೋಡಿ ಒಂದೇ ಹುಡುಗಿದು ಡ್ಯಾನ್ಸು. ಇಲ್ಲಿ ಒಬ್ಬರು ಕರ್ನಾಟಕದಿಂದ ಮದುವೆ ಆಗಿರೋಂಥ ಒಂದು ಹುಡುಗಿ ಇದ್ದಾರೆ, ಇಬ್ಬರಿದ್ದಾರೆ ಈ ಗ್ರೂಪಲ್ಲಿ. ಬ್ಲೂ ಡ್ರೆಸ್ ಒಂದು ಮತ್ತು ಇನ್ನೊಂದು ರೆಡ್ಡು ಅನ್ಕೋತೀನಿ. ಅವ್ರು ನಮ್ಮ ನನಗೆ ಗೊತ್ತಿರೋಂಥವ್ರು. ಸೊ ಅವರಿಬ್ಬರು ಕರ್ನಾಟಕ ಹುಡುಗಿ, ಇಬ್ಬರು ನನಗೆ ಪರಿಚಯನೇ. ಬಟ್ ಇವರು ಕೂಡ ಇದು ಮುಷಪ್ ಅಂತಾರಲ್ಲ, ಆ ರೀತಿ ಎಲ್ಲ ಚೂರು ಚೂರು ಬರುತ್ತಲ್ಲ ಸಾಂಗ್ಸು, ಆ ಥರ ಸಾಂಗ್ಸ್ನ ಸೆಟಪ್ ಮಾಡಿದ್ದು. ಸಿಕ್ಕಾಪಟ್ಟೆ ಎನರ್ಜಿಟಿಕ್ ಆಗಿದ್ರು ಎಲ್ಲ ಹುಡುಗಿರೇನೆ, ಅಷ್ಟೇನು ಏಜ್ ಆದವರಲ್ಲ, ಆಲ್ಮೋಸ್ಟ್ ನಮ್ಮ ಏಜ್ನವರೇ. ಸೊ ಹಂಗಾಗಿ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ ಇವರಿಬ್ರು, ಇವನು ಫ್ರೆಂಡ್ ಮಾಡ್ಕೊಳ್ಳೋಕೆ ಮುಂದೆ ಹೋಗ್ತಾ ಇಲ್ಲ, ಅವಳು ಹ್ಞೂ ಅಂತ ಇಲ್ಲ, ಸುಮ್ಮನೆ ಇಬ್ಬರು ಆಡ್ತಾಯಿದ್ರು. ಆರ್ಕೆಸ್ಟ್ರಾ ಇದು. ಸಾಂಗ್ಸ್ ಅಂತೂ ಸಕ್ಕತ್ತಾಗೈತೆ. ಎಲ್ಲ ಮಲಯಾಳಂ ಸಾಂಗ್ಗಳಂದರೆ ಎದ್ದು ಡ್ಯಾನ್ಸ್ ಮಾಡಬೇಕು ಆ ರೀತಿ ಸಾಂಗ್ಗಳನ್ನ ಆಡ್ತಾಯಿದ್ರು. ಅಷ್ಟೊತ್ತಿಗೆ ಶುರು ಮಾಡ್ದೆ ಮನೆಗೆ ಹೋಗೋಣ ಅಂತ.
ನಮ್ಮನೆಯವ್ರು ಹೆಂಗೋ ಸಮಾಧಾನ ಮಾಡ್ತೀನಿ ಅಂತ ಹಿಂದೆ ಕರ್ಕೊಂಡೋದ್ರು. ನೋಡ್ತೀನಿ ಆದರೆ ಕುತ್ಕೊಳ್ಳೋಣ, ಇಲ್ಲ ಅಂದರೆ ಇಲ್ಲ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಇದು ಹೊರ್ಗಡೆಯಿಂದ ಕರೆಸಿರೋಂಥವ್ರು ಇವರು, ಹೊರಗಡೆಯಿಂದ ಬಂದಿರೋಂಥವ್ರು ಇವರು. ಫುಲ್ಲು ಲಾಂಗ್ ಡ್ಯಾನ್ಸ್ ಇದು, ಬಟ್ ಮಧ್ಯ ಚೇಂಜ್ ಮಾಡಿ ಮಾಡಿ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಅದಕ್ಕೆಲ್ಲ ಹೈಲೈಟು ಅಂದರೆ ಇದೇ ಡ್ಯಾನ್ಸು. ತುಂಬ ಚೆನ್ನಾಗಿ ಮಾಡಿದ್ರು. ಸುಮಾರು ಒಂದು ಹಳೇ ನಮ್ಮ ಹಿಂದಿನ ಅಂದರೆ ನಾವೆಲ್ಲ ತುಂಬ ಚಿಕ್ಕವರಿದ್ದಾಗಿರುವಂಥ ಕೆಲವೊಂದು ಐಟಮ್ಗಳು ಕೂಡ ಈಗ ಕೇರಳದಲ್ಲಿ ಸಿಗುತ್ತೆ. ಅದನ್ನು ನೋಡಿದಾಗೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋದು, ಫೋಟೋ ತಗೊಳ್ಳೋದು ಆ ರೀತಿ ಮಾಡ್ತಾಯಿರ್ತೀನಿ. ಆಮೇಲೆ ಈ ಥರದ್ದೆಲ್ಲ ಇನ್ನೂ ನಡೀತಾನೆ ಇರುತ್ತೆ. ಈ ಥರ ಪ್ರೋಗ್ರಾಮ್ಗಳು ಆರ್ಕೆಸ್ಟ್ರಾ ಇಟ್ಟಾಗ ಎಲ್ಲರೂ ಸೇರೋಂಥದ್ದು, ಗೇಮ್ಸ್ಗಳ್ಗೆ ಹೋಗೋಂಥದ್ದು ಲೇಡೀಸು ಈ ಥರದ್ದೆಲ್ಲ. ಆಮೇಲೆ ಅಂಗನವಾಡಿ ಟೀಚರಲ್ಲಿ ರಿಟೈರ್ಡ್ ಆಗಿದ್ರೆ ಅವ್ರಿಗೆ ಫಂಕ್ಷನ್ ಮಾಡಿ ಮಕ್ಳುಗಳು ಅವ್ರು ಓದಿ ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಅವರೆಲ್ಲ ಅವ್ರಿಗೆ ಗಿಫ್ಟ್ ಕೊಡೋವಂಥದ್ದು, ಅವ್ರಿಗೆ ಆ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋಂಥದ್ದು, ಈ ಥರದ್ದೆಲ್ಲ ಚೆನ್ನಾಗಿ ನಡೆಯುತ್ತೆ ಅಲ್ಲಿ. ಒಂಥರ ಚೆನ್ನಾಗಿರ್ತಾರೆ ಈ ಥರ ಪ್ರೋಗ್ರಾಮ್ಸ್ಗಳು ಅವಾಗವಾಗ ಮತ್ತು ಯಾರೂ ಮಿಸ್ ಮಾಡಲ್ಲ. ಹೋಯ್ತಾರಲ್ಲ, ಅಟೆಂಡ್ ಮಾಡ್ತಾರಲ್ಲ ಲೇಡೀಸು ಅವರೆಲ್ಲ. ಇಲ್ಲಿ ನೋಡಿ ಈ ಥರ ಎಲ್ಲ ಪ್ರಾಪರ್ಟಿ ಎಲ್ಲ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದು ತುಂಬ ಚೆನ್ನಾಗಿತ್ತು. ಫ್ಲವರ್ದೆಲ್ಲ ಮಾಡಿದ್ರು, ಅದು ತುಂಬ ಚೆನ್ನಾಗಿತ್ತು. ಇವರೇನೆ ಫ್ಲವರ್ಸ್ ಎಲ್ಲ ಇಟ್ಕೊಂಡು ಮಾಡಿದ್ರು, ಅದು ಕೂಡ ಚೆನ್ನಾಗಿತ್ತು. ಆ ಲೈಟಿಂಗ್ಸು ಎದುರುಗಡೆಯಿಂದನೂ ಹಾಕ್ಬಿಟ್ಟಿದ್ದಾರೆ, ಅವ್ರಿಗೆ ಎದುರುಗಡೆಯಿಂದನೂ ಆಪೋಸಿಟಲ್ಲೂ ಹಾಕ್ಬಿಟ್ಟವ್ರೆ. ಸೊ ಹಂಗಾಗಿ ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು, ಅದು ಒಂಥರ ಬ್ಲಿಂಕ್ ಆದಂಗೆ ಆಯ್ತಾಯಿತು ನೋಡಿ. ಈ ಥರ ಗೆರೆ ಗೆರೆ ಥರ ಅದರಲ್ಲೂ ಸ್ವಲ್ಪ ನಾವು ಮುಂದೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ನೋಡಿ ಫ್ಲವರ್ದೆಲ್ಲ ಪ್ರಾಪರ್ಟಿ ಮಾಡ್ಕೊಂಡು ಇವ್ರು ಡ್ಯಾನ್ಸ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು. ಆಮೇಲೆ ನಾನು ಹಿಂದಿನ ದಿನವೇ ಜರ್ನಿ ಮಾಡಿದ್ದಲ್ವ, ಹಂಗಾಗಿ ಒಂಥರ ಟಯರ್ಡ್ ಫೀಲ್ ಆದಂಗೆ ಆಗ್ಬಿಟ್ಟು ಬೇಗ ಹೋಗಿ ಮಲ್ಕೊಳ್ಳೋಣ ಅನ್ಸ್ಬಿಟ್ಟು ಬೇಗ ಹೊರಟೋದೆ. ಬಟ್ ಅದು ಆಲ್ಮೋಸ್ಟ್ ನೈಟು 1:30ಗೇನೋ ಸ್ಟಾಪ್ ಆಯಿತು ಅಂತ ಹೇಳ್ತಾಯಿದ್ರು. ನನ್ನ ಆರ್ಗಿತಿ ಅಲ್ಲೇ ಇದ್ದರು, ಕೂತ್ಕೊಂಡು ನೋಡ್ತಾಯಿದ್ರು. ಇದು ಬಂದು ನೆಕ್ಸ್ಟ್ ಡೇ ನಮ್ಮ ಅಲ್ಲಿ ಒಬ್ಬರು ಮದುವೆ ಆಗಿತ್ತು, ಅವ್ರಿಗೆ ತುಂಬ ದೂರ ಅಂತೇಳಿ ಎಲ್ರನ್ನೂ ಇನ್ವೈಟ್ ಮಾಡಿರಲಿಲ್ಲ, ಅವ್ರ ಕುಟುಂಬದವ್ರು ಮಾತ್ರ ಹೋಗಿದ್ರು. ಸೊ ನಾವು ಅಲ್ಲಿಗೆ ಒಂದು ರಿಸೆಪ್ಷನ್ ಪಾರ್ಟಿ ಥರ ಇಟ್ಟಿದ್ರು, ಅಲ್ಲಿ ಊಟಕ್ಕೆ ಹೋಗಿದ್ವಿ. ಸೊ ಇಲ್ಲಿ ನೋಡಿ ತುಂಬ ಚೆನ್ನಾಗಿತ್ತು. ಎಲ್ಲ ಕಡೆ ಬಿರಿಯಾನಿ ಮಾಡಿಸ್ತಾರೆ ಇವರು. ನೈಚೋರು ಅಂದರೆ ಗೀ ರೈಸು ಮತ್ತು ಚಿಕನ್ ಕರಿ ಮತ್ತು ರೋಸ್ಟೆಡ್ ಚಿಕನ್ನು ಎಲ್ಲ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು ಊಟ, ನಂಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿತ್ತು. ಕೆಲವರು ಪರೋಟ ತಿಂತಾರಲ್ಲ, ಶುಗರ್ ಇರೋರಿಗೆ ಪರೋಟ ವ್ಯವಸ್ಥೆ ಇತ್ತು. ಇನ್ನು ಕೆಲವ್ರಿಗೆ ಬಿರಿಯಾನಿ ಇತ್ತು. ನಾವು ಫಸ್ಟು ನಾನು ಬಿರಿಯಾನಿ ತಗೊಂಡೆ. ನಮ್ಗೆ ಫಸ್ಟ್ ಅದೇನೋ ಪರೋಟ ಬೇಕು ಅಂದ, ಒಂದು ತಿಂದ ಅಷ್ಟೇ. ಆಮೇಲೆ ಬಿರಿಯಾನಿ ತುಂಬ ಕಡಿಮೆ ತಿಂದ. ಸೊ ಅವ್ನಿಗೆ ಬೇರೆ ಪ್ಲೇಟ್ ಹಾಕಿರಲಿಲ್ಲ, ಹಂಗಾಗಿ ಇದಾಯಿತು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಕ್ಯೂ ಸಿಸ್ಟಮ್ ಜಾಸ್ತಿ ಇತ್ತು. ಯಾಕೆಂದರೆ ಐಸ್ ಕ್ರೀಮ್ಗೆ ಮಕ್ಕಳು ಅದು ಎಷ್ಟೆಷ್ಟು ಐಸ್ ಕ್ರೀಮ್ ತಿಂದರೋ ಗೊತ್ತಿಲ್ಲ, ಅಷ್ಟು ಐಸ್ ಕ್ರೀಮ್ನ ತಿಂದ್ಬಿಟ್ರು. ಆಮೇಲೆ ಎಷ್ಟು ಸೆಕೆ ಇದೆ ಅಂದರೆ ಅಲ್ಲಿ ತುಂಬಾ ಕಾವು ಸೆಕೆ. ಅದರಲ್ಲೂ ಬಿಸಿ ಬಿಸಿ ಊಟ ಮಾಡಿಬಿಟ್ವಾ, ಫುಲ್ಲು ಉಬ್ಸ ಬಂದಂಗೆ ಆಯಿತು. ಸೊ ನಾವು ಕ್ಯೂ ಸಿಸ್ಟಮಲ್ಲಿ ಹೋಗಿ ಐಸ್ ಕ್ರೀಮ್ ತಗೊಂಡ್ವಿ. ಈ ಥರ ಮದುವೆ ಮನೆಯವರೇ ಅಲ್ಲಿ ಇಡಿಸಿದ್ರು. ಊಟದ ಅಲ್ಲಿ ಪಕ್ಕದಲ್ಲೇ ಊಟದ ವ್ಯವಸ್ಥೆ ಇತ್ತಲ್ಲ ಅದ್ರ ಪಕ್ಕದಲ್ಲೇ. ನನಗಂತೂ ಸಿಕ್ಕಾಪಟ್ಟೆ ಸೆಕೆ ಆಯ್ತಾಯಿತ್ತು. ಮೈಯಲ್ಲಿರೋ ನೀರಿನಂಶ ಎಲ್ಲ ಹೊರ್ಟೋಗ್ಬಿಡ್ಬೇಕು, ಅಷ್ಟು ಸೆಕೆ. ಫಸ್ಟ್ 1 ವೀಕ್ ತನಕ ಹಂಗೇ ಬೆವರ್ತಾನೆ ಇರ್ತೀನಿ ನಾನು, ಆಮೇಲೆ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ಸೊ ನನ್ನ ಮಗಂದು ಇದು 3ನೇ ರೌಂಡು ಐಸ್ ಕ್ರೀಮು. ಇನ್ನೂ ಎಷ್ಟೊಂದು ಜನ ನಿಂತವ್ರು, ದೊಡ್ಡವರು ಮಕ್ಕಳು ಎಲ್ಲರೂ ನಿಂತೀವಿ. ಇವ್ನ ಫೇವ್ರೇಟ್ ಐಸ್ ಕ್ರೀಮ್ ಅಲ್ವಾ, ತಿಂದ್ಬಿಟ್ನಲ್ಲ, ಅಲ್ಲಿ ನೋಡಿ ಹೆಂಗೆ ನುಲಿತಾವನೆ ಅಂತ. ಕೆಲವೊಂದು ಕಡೆಗೆ ಹೋದಾಗ ಇವೆಲ್ಲ ಈ ಥರ ನಾಟಕಗಳೆಲ್ಲ ನಡೀತಾ ಇರ್ತದೆ. ಈ ಥರ ಎಲ್ಲ ನುಲಿಯೋದು, ಕೈಗೆ ಸಿಗದೆ ಇರೋದು, ಓಡಾಡೋದು, ಇದೆಲ್ಲ ನಡೀತಾ ಇರ್ತದೆ. ಎಷ್ಟೊಂದು ಜನ ನಿಂತವ್ರೆ ನೋಡಿ ಐಸ್ ಕ್ರೀಮ್ಗೆ ಕ್ಯೂ. ಅಲ್ಲಿ ಈ ಮನೆ ಹಿಂಭಾಗ ಹುಡುಗ ಹುಡುಗಿಗೆ ರಿಸೆಪ್ಷನ್ಗೆ ನಿಲ್ಲಿಸಿದ್ರು. ಬಟ್ ನಾನು ಕ್ಯಾಚ್ ಮಾಡೋಕ್ಕಾಗಲಿ, ತುಂಬ ಜನ ಇದ್ದರು. ಆ ಹುಡುಗ ಮೆಡಿಕಲ್ ಸೈನ್ಸ್ ಮಾಡ್ತಾ ಇರೋದು. ಸೊ ಹಂಗಾಗಿ ಅಲ್ಲಿ ಹೋಗೋಕ್ಕೂ ಜಾಗ ಇರಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಇದ್ದರು, ಹಂಗಾಗಿ ಹುಡುಗನ ಫ್ರೆಂಡ್ಸು. ಹಂಗಾಗಿ ನಾನು ಮನೆ ಒಳಗಡೆಯಿಂದ ಬಂದ್ಬಿಟ್ಟೆ. ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮನೆ ಅಂತೂ ಸಖತ್ತಾಗಿತ್ತು. ತುಂಬ ದೊಡ್ಡ ಮನೆ, ಇಬ್ಬರೇ ಗಂಡು ಮಕ್ಕಳು.
ಅವ್ರ ತಾಯಿ ನಮ್ಮ ಮನೆ ಪಕ್ಕದಲ್ಲಿ ಅವ್ರ ತಂದೆ ಮನೆ ತಾಯಿ ಮನೆ ಇದೆ. ಈ ಹುಡುಗನ ತಾಯಿಯವ್ರ ತಾಯಿ ಮನೆ ನಮ್ಮ ಮನೆ ಪಕ್ಕದಲ್ಲಿದೆ, ತೋಟದಲ್ಲಿ ನಮ್ಮ ತೋಟದ ಪಕ್ಕದ ಮನೆಯವರು. ಸೊ ಹಂಗಾಗಿ ನಮಗೆಲ್ಲ ಬೇಕಾದವರು ಅಂತೇಳಿ ನಮ್ಮನ್ನು ಇನ್ವೈಟ್ ಮಾಡಿದರು. ಹಂಗಾಗಿ ಮದುವೆ ಎಲ್ಲ ಮುಗ್ದಿತ್ತು ಇವ್ರದ್ದು. ಬೇರೆ ಕಡೆ ಮಾಡ್ಕೊಂಡು ಬಂದು ಇಲ್ಲಿ ರಿಸೆಪ್ಷನ್ ಥರ ಇಟ್ಟಿದ್ರು. ಸೊ ಊಟ ಮಾಡ್ಕೊಂಡು ಹತ್ರನೇ ಇದ್ದಿದ್ದರಿಂದ ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಅಷ್ಟು ಇರ್ತಿತ್ತು. ಸೊ ನಮ್ಮ ವಾರ್ಗಿತಿ ನನ್ನ ಜೊತೆ ಇದ್ದಿದ್ದರಿಂದ ನಾನು ಬೈಕಲ್ಲಿ ಹೋಗಲಿಲ್ಲ, ನಡ್ಕೊಂಡೇ ಬಂದೆ. ಸೊ ಹೋಗೋ ದಾರಿಲಿ ಒಂದು ಮುಸ್ಲಿಮ್ಸ್ ಅವ್ರ ಮದುವೆ ಬೇರೆ ಇತ್ತು. ಸೊ ನಮ್ಮ ವಾರ್ಗಿತಿ ರೇಗಿಸ್ತಾಯಿದ್ರು, ಇಲ್ಗೂ ನುಗ್ಗಿಬಿಡೋಣ ನಡಿ ನಡಿ ಅಂತ. ಸೊ ಬೇಡ ಬಾರವ, ಇಲ್ಲೇ ಜಾಸ್ತಿ ಆಯಿತು ಊಟ ಅಂದ್ಬಿಟ್ಟು ನಗಾಡ್ಕೊಂಡು ಮಾತಾಡ್ಕೊಂಡು ಆ ಕಡೆಯಿಂದನೂ ನಡ್ಕೊಂಡು ಬಂದ್ವಿ, ಈ ಕಡೆಯಿಂದನೂ ನಡ್ಕೊಂಡೇ ಹೋದ್ವಿ. ನೋಡಿ ಬರೋಷ್ಟೊತ್ತಿಗೆ ಎಲ್ಲ ಮೇಕಪ್ ಎಲ್ಲ ಹೋಗಿ ಬೆವರೆಲ್ಲ ಕಿತ್ಕೊಂಡು ಹರಿದು ಸಾಕಾಗೋಯ್ತು. ಅಂದರೆ ಬೈಕಲ್ಲಿ ಬಂದಿದ್ರೆ ಅಷ್ಟೊಂದು ಟಯರ್ಡ್ ಆಯ್ತಿರಲಿಲ್ಲ. ಮೊದಲೇ ಸೆಕೆ, ಕಾವು ಜಾಸ್ತಿ ಅಲ್ಲಿ, ತುಂಬ ಸೆಕೆ ಇರುತ್ತೆ. ಮಳೆ ಹುಯ್ತಿದ್ರು ಒಂದು ಸ್ವಲ್ಪ ಸೆಕೆ ಆಯ್ತಾನೆ ಇರುತ್ತೆ. ಸೊ ಅಂಥ ಟೈಮಲ್ಲಿ ನಡ್ಕೊಂಡು ಬೇರೆ ಬಂದ್ಬಿಟ್ಟೆ ಕೇಳಬೇಕಾ, ಸಿಕ್ಕಾಪಟ್ಟೆ ಸುಸ್ತಾಗೋಯಿತು. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್.